ಒಟ್ಟು ನೀವು ಏನು ಫೀಲ್ ಮಾಡಿದ್ರಿ ಅದನ್ನು ಕೊಟ್ಟಿದ್ದಾರೆ. 100%. ಯೂಶ್ವಲಿ ಅಜಯ್ ಅವ್ರಿಗೆ ಕತೆ ಒಪ್ಸೋದು ಕಷ್ಟ. ಅಜಯ್ ಅವ್ರಿಗೆ ಆ ಕನ್ವೆ ಆಗೋವರೆಗೂ ಅವ್ರು ಒಪ್ಪೋದಿಲ್ಲ ಕತೆನ. ಸೊ ಈ ಕತೆ ಒಪ್ಪಿದ್ರು. ಒಪ್ಪಿ ಆದಮೇಲೆ ಪವನ್ ಅವ್ರು ಹೇಳ್ದಂತಲೇ ಸಿನಿಮಾ ಮಾಡಿದ್ರ? ಅದು ನೀವು ಸಿನಿಮಾ ನೋಡಿರ್ತೀರಿ. ಅಲ್ಲ, ಹೇಳಿರೋದಕ್ಕಿಂತ ಅದು ಇಂಪ್ಯಾಕ್ಟ್ ಆಯಿತು. ಅಲ್ಲಲ್ಲ, ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗದೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ಬಿಕಾಸ್ ಅವರು ಕಥೆ ಅನ್ನೋದು ಮಾಡಿದಾಗ ಬರೀ ಆ್ಯಸ್ ಎ ರೈಟರ್ ಬಂದಿರತಕ್ಕಂಥವ್ರು. ಅವರಿಗೆ ಆ ಬಜೆಟಿನ ಸೀಮಿತಗಳಿರುತ್ತವಲ್ಲ, ಅದು ಎಷ್ಟಾಗುತ್ತೆ, ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಅಲ್ಲ ಗೊತ್ತಿರಲ್ಲ ಅನ್ನೋದಕ್ಕಿಂತ ಒಬ್ಬ ರೈಟರ್ ಯಾವಾಗ ಪ್ಯೂರ್ ಇರ್ತಾನಂದರೆ ಅದನ್ನು ಯೋಚನೆ ಮಾಡದೆ ಬರೀತಾನೆ. ಓಕೆ, ಇವಾಗ ಒಬ್ಬ ಹೀರೋ ಸಿಕ್ಕಿದ್ದಾನೆ, ಅವನಿಗೆ ಇಷ್ಟು ಕೋಟಿ ಮಾರ್ಕೆಟ್ ಇದೆ ಅಂತಂದಾಗ ಬೇಕಂತಾನೆ ಅದನ್ನು ಇನ್ಕ್ರೀಸ್ ಮಾಡಿದಾಗ ನೀವು ಕಥೆಗೆ ಅಲ್ಲೂ ಕೂಡ ರಾಂಗ್ ಜಸ್ಟಿಸ್ ಆಗ್ತಾ ಇದೆ. ಕರೆಕ್ಟ್. ಈಗ ಬಡತನ ತೋರಿಸ್ಬೇಕಂದ್ರೆ ನೀವು ಬಡತನನೇ ತೋರಿಸ್ಬೇಕು, ನೀವು ಗುಡಿಸ್ಲು ತೋರಿಸ್ಬೇಕಂದ್ರೆ ಗುಡಿಸ್ಲೇ ತೋರಿಸ್ಬೇಕು. ಬಜೆಟ್ ಜಾಸ್ತಿ ಇದೆ ಅಂತ ಚಿನ್ನದ ಗುಡಿಸ್ಲು ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಥೆ ನಂಗೆ ಇಷ್ಟ ಆಗಿದ್ದೇನೆಂದರೆ ಇದು ಈ ಹೀರೋಗೆ ಆ ಹೀರೋಗೆ ಅಂತಲ್ಲ, ಪಾತ್ರಗಳನ್ನ ಇಟ್ಕೊಂಡು ಬರೆದಿದ್ರು. ಆ ಕಥೆ ಹೆಂಗೆ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ಜಸ್ಟ್ ಅಂದರೆ ಮೋರ್ ಆಫ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಅದಕ್ಕೆ ಜಸ್ಟಿಸ್ ಬೇಕಾಗಿದ್ದು. ಇಲ್ಲಿ ಬಂದಾದಮೇಲೆ ನಮಗೆ ಆ್ಯಸ್ ಎ ಪ್ರೊಡ್ಯೂಸರ್ ಅದರದ್ದು ಪ್ರೊಡಕ್ಷನ್ ವ್ಯಾಲ್ಯೂಸ್ಗಳನ್ನ ಎಲ್ಲೆಲ್ಲಿ ಇನ್ಕ್ರೀಸ್ ಮಾಡ್ಬೋದು, ಕಥೆನ ಡಿಸ್ಟರ್ಬ್ ಮಾಡಿದೆ ಅಂತ ನಾವು ಯೋಚನೆ ಮಾಡ್ತಾ ಆಮೇಲೆ ಮೋರ್ ಆಫ್ ಪರ್ಫೆಕ್ಷನಿಗೆ ಬರಬೇಕಂದ್ರೆ ಎಲ್ಲ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡ್ತಾರೆ ಜೊತೆಗೆ, ಬಟ್ ಮೋರ್ ಆಫ್ ಪರ್ಫೆಕ್ಷನ್ ಅಂದರೆ ಕಾಂಪ್ರಮೈಸ್ ಆಗದೆ ಇರೋ ರೀತಿ. ಈಗ ನಂಬರ್ ಆಫ್ ಡೇಸ್ ಇಷ್ಟೇ ಅವಧಿನಲ್ಲಿ ಶೂಟಿಂಗ್ ಮುಗಿಸ್ಬೇಕು, ಅದೆಲ್ಲೂ ಹಾಕದೇ ಇರೋದಕ್ಕೆ ಕ್ರಿಯೇಟಿವಿಟಿಗೆ ನಮಗೆ ಜಾಸ್ತಿ ಜಾಗ ಸಿಗ್ತಾ ಹೋಯಿತು. ಸೊ ಈ ಕ್ರಿಯೇಟಿವಿಟಿ ಸ್ಪೇಸ್ ಬೇಕಾಗಿತ್ತು ಅಂದರೆ ನಾವೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಬೇರೆ ಪ್ರೊಡ್ಯೂಸರ್ಸ್ಗೆ ಅದನ್ನು ಹೊರೆ ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅವರು ಅವತ್ತು ಹೇಳಿದ ಕಥೆಗೂ ಬಂದಿರತಕ್ಕಂಥ ಪರ್ಫೆಕ್ಷನ್ ರೀತಿಗೂ ಐ ಥಿಂಕ್ ತುಂಬ ಇಂಪ್ರೂವೈಸೇಷನ್, ಗ್ರೋತ್ ಅನ್ನೋದಿದೆ. ಕರೆಕ್ಟ್. ಓಕೆ, ಇತ್ತೀಚೆಗೆ ಒಂದು ಪೋಸ್ಟು ವೈರಲ್ ಆಗ್ತಿದೆ. ಏನು ಅಂತಂದರೆ ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಎಲ್ಲೋ ಯುದ್ಧಕಾಂಡ ನೋಡಿದ ತಕ್ಷಣ ಸೌಜನ್ಯ ರೀತಿಯ ಪಾತ್ರಗಳು ಅಥವಾ ಸೌಜನ್ಯ ರೀತಿಯ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಸಿನಿಮಾನ ಅಥವಾ ಸೌಜನ್ಯ ಕಥೆಯೇ ಇರಬಹುದಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು. ನಿರ್ಭಯ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ವಾಟರ್ ಒಂದಿಷ್ಟು ಅನ್ಯಾಯಕ್ಕೊಳಗಾದವರು, ಅತ್ಯಾಚಾರಕ್ಕೊಳಗಾದವರು, ಆ ಮಹಿಳೆಯರ ಪರವಾಗಿರ್ತಕ್ಕಂಥ ಕತೆ, ಆದರೆ ಅವರದೇ ಕಥೆ ಏನೋ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಅಲ್ಲ, ನಾನು ಈಗಾಗಲೇ ಅದ್ರ ಉತ್ತರ ಹೇಳಿದೆ. ಇವ್ರದೇ ಅವ್ರದ್ದೇ ಅಂತ ಹೆಂಗೆ ಹೇಳ್ತೀರಾ ನೀವು? ಪ್ರತಿದಿನ ನಡೀತಾನೆ ಇದೆ. ಆದರೆ ಕೆಲವೊಬ್ಬರು ಬೆಳಕಿಗೆ ಬಂದಿದ್ದಾರೆ, ಕೆಲವೊಂದು ದಾಖಲೆಗಳು ಅಷ್ಟು ಅದ್ರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇದಾರೋ ಇಲ್ವೋ ಅನ್ನೋ ಒಂದು ಕಾರಣಕ್ಕೆ ಅದು ಅಷ್ಟು ಪ್ರಚಾರ ಪಡ್ಕೊಂಡಿದೆ. ಈಗ ಪ್ರಚಾರ ಪಡ್ಕೊಂಡಿರೋದ್ರಿಂದ ಏನಾಗ್ಬಿಡುತ್ತೆ, ಇನ್ನೊಂದಷ್ಟು ಅನ್ಯಾಯಕ್ಕೆ ಒಳಗಾಗ್ತಾರೆ ಆ ಶೋಷಿತರು. ಸುಮ್ಮನೆ ಇದ್ದಿದ್ರೆ ಮೋಸ್ಟ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ವೇನೋ, ಅದು ಕಾನೂನಾತ್ಮಕವಾಗಿ ಅದೊಂದು ಹೋರಾಟನ ನಡೀತಾ ಇತ್ತೇನೋ. ಯಾವುದೋ ಒಂದು ಹಿಂದೆ ಇರ್ತಕ್ಕಂಥ ಹೆಸರುಗಳಿಗೆ ಅದು ಜಾಸ್ತಿ ಪ್ರಚಾರಕ್ಕೆ ಬಂದಾಗ ಅವ್ರು ಯೋಚನೆ ಮಾಡಿ ಅವ್ರಿಗೆ ಆಗಿರ್ತಕ್ಕಂಥ ಭಾರ ಇನ್ನು ನಾವು ಜಾಸ್ತಿ ಮಾಡ್ತಾ ಇದೀವಿ ಹೊರತು ಈಗ ಯಾರು ತಪ್ಪು ಮಾಡಿದಾರೆ ಬಿಟ್ಟಾರೋ ಸೆಕೆಂಡ್ರಿ, ಅವ್ರು ಅನುಭವಿಸ್ತಾರದು ನೋಡಿ ವಿಚಾರ ಮಾಡಿ. ಕರೆಕ್ಟ್. ಸೊ ಹಂಗೆ ಬಂದಾಗ ನಮ್ಮ ಕರ್ತವ್ಯ ಏನಾಗುತ್ತೆ ಅಂದರೆ, ನೀವು ಅದನ್ನು ಪ್ರಚಾರ ಮಾಡಿದ್ದೀರಲ್ಲ, ಜಸ್ಟಿಸ್ ಸಿಗೋವರೆಗೂ ಬಿಡಬೇಡಿ. ಅದು ನಮ್ಮ ಪಾಯಿಂಟ್. ಮುಂದುವರಿಸಿ. ಓಕೆ, ನಿಮ್ಮ ಪ್ರಚಾರಗಳಿಗೆ ನಿಮ್ಮ ಅವಶ್ಯಕತೆಗಳಿಗೆ ಅದನ್ನು ಬಳಸ್ಕೊಂಡು ಒಂದು ಹೆಸರನ್ನ ಇಟ್ಟಾಗ ಪ್ರತಿಯೊಬ್ಬರು ಕ್ಯಾರಿ ಮಾಡಿ. ಇವಾಗ ಒಂದ್ಸಲ ಬಳಸಿದಿರಲ್ಲ, ಬಳಸಿ ಒಂದು ನ್ಯಾಯ ಸಿಗೋವರೆಗೂ ಅದನ್ನು ತೊಗೊಂಡೋಗಿ ಅನ್ನೋದು ನನ್ನ ಇಂಟೆನ್ಷನ್. ಓಕೆ, ಯುದ್ಧಕಾಂಡದ ಇಂಟೆನ್ಷನ್ ಕೂಡ ಅದೇ ಆಗಿರುತ್ತೆ. ಅದೇ, ಹೌದು. ಓಕೆ, ಈ ಥರದ ಸಿನಿಮಾ ಮಾಡುವಾಗ ಒಂದಷ್ಟು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನೊಳಗಡೆ ನಾವು ಸಿನಿಮಾ ಮಾಡಬೇಕು ಅಂತಿರುತ್ತೆ. ಸೊ ಎಲ್ಲೋ ಒಂದು ಕಡೆಗೆ ಚೌಕಟ್ಟು ಅಜಯ್ ಹಾಕೊಂಡಿದ್ದುಂಟ ಅಥವಾ ಆ ಚೌಕಟ್ಟು ಮೀರಿದ್ದುಂಟ ಸಿನಿಮಾ ಅಂತ ಬಜೆಟ್ ವೈಸ್? ಇಲ್ಲ, ನಾವು ಏನು ಚೌಕಟ್ಟು ಹಾಕಿಲ್ಲ. ನಮಗೆ ಆ ಕಥೆ ಅದು ನಾವು ಹೆಂಗೆ ಕೇಳಿದ್ವಿ, ಆಮೇಲೆ ಪಾತ್ರಗಳು ಹೆಂಗೆಲ್ಲ ಅಭಿನಯ ಮಾಡಬೇಕು, ಅದಕ್ಕೆ ಎಷ್ಟೇ ಸಮಯ ತೊಗೊಂಡ್ರೂ ಪರವಾಗಿಲ್ಲ. ಪರ್ಫೆಕ್ಷನ್ ಅನ್ನೋದೇನಿದೆ ಅದ್ರ ಕೊರತೆ ಆಗಬಾರ್ದು ಅನ್ನೋದು. ಒಂದು ಶಾಟ್ 4 ದಿನ ತೊಗೊಂಡಿದ್ದೀವಿ ಸರ್. ಒಂದೇ ಶಾಟ್, ಒಂದು ಶಾಟ್, ಸೀನ್ ಅಲ್ಲ. ಓಕೆ, ಸೀನ್ ಅಲ್ಲ, ಗೊತ್ತಾಯ್ತು, ಶಾಟ್. ಅಂದರೆ ಒಂದೇ ಕಡೆ ಕ್ಯಾಮ್ರಾ ಇಟ್ಟಿರ್ತಕ್ಕಂಥ ಒಂದು ಶಾಟು. ಬೆಳಗ್ಗೆ ನಾವೆಲ್ಲ ಯೂನಿಟ್ ಬರ್ತೀವಿ, ತಿಂಡಿ ಮಾಡ್ತೀವಿ, ಆ ಶಾಟ್ ಇಡ್ತೀವಿ. ಸಂಜೆ ಪ್ಯಾಕಪ್ ಆಗೋರಿಗೆ ನಮಗೆ ಆ ಶಾಟ್ ಸಿಕ್ಕಿಲ್ಲ, ನಾಳೆ ತೆಗಿಯೋಣ, ನಾಳೆನೂ ಸಿಗಲಿಲ್ಲ, ನಾಡಿದ್ದು ತೆಗಿಯೋಣ. ಇದು ಅಂದರೆ ಪರ್ಫೆಕ್ಷನ್ ಬೇಕು ಅನ್ನೋ ಕಾರಣಕ್ಕೆ ನನಗೆ ಸುಮಾರು ಜನ ನನ್ನ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಬೈದರು, ಬಜೆಟ್ ಯೋಚನೆ ಮಾಡ್ತಿದ್ಯಾ, ಗೊತ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ. ನನಗೆ ಗೊತ್ತಿಲ್ಲ, ನನಗೆ ಆನೆಸ್ಟ್ ಇದೆ. ಆ ಸಿನಿಮಾ ನಾನು ಹಂಗೆ ಒಪ್ಕೊಂಡಿದ್ದೆ, ಅದು ಹಂಗೆ ಬರಬೇಕು. ಸಿನಿಮಾ ಪ್ರೀತಿಸೋರಿಗೆ ಅದೆಲ್ಲ ಕಾಣಲ್ಲ. ಹೌದು.